ನಮಸ್ತೆ, ನಾನು ಡಾಕ್ಟರ್ ನಮ್ರತಾ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ, ಶ್ರೀಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಸುಂಕದಕಟ್ಟೆ, ಮಾಗಡಿ ರೋಡ್, ಬ್ಯಾಂಗ್ಳೂರು. ಇವತ್ತು ನಾನು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿದ ಕ್ಯಾನ್ಸರ್. ಇದು ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಲೇಡೀಸಲ್ಲಿ ಇಂಡಿಯಾದಲ್ಲಿ. ಇಡೀ ವರ್ಲ್ಡಲ್ಲಿ ತೊಗೊಂತು ಅಂತಂದರೆ ಇಟ್ ಈಸ್ ದ 4th ಮೋಸ್ಟ್ ಕಾಮನ್ ಕ್ಯಾನ್ಸರ್ ಲೇಡೀಸಲ್ಲಿ. ಸೊ ಇದು ಯಾವ ಏಜ್ ಗ್ರೂಪಲ್ಲಿ ಕಾಣಿಸ್ಕೊತದೆ? 35 to 40 ಇಯರ್ಸ್ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ಮೆನೋಪಾಸ್ ಆದಮೇಲೆ, ಋತುಬಂಧ ಆದಮೇಲೆ ಮೋರ್ ದೆನ್ 60 ಇಯರ್ಸ್ ಲೇಡೀಸಲ್ಲಿ ಇದು ಕಾಣಿಸ್ಕೊತದೆ. ಸೊ ಇದೇನು ಕಾಸಸ್ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್, ಯಾವ ಹೆಂಗಸರಲ್ಲಿ ಇದು ಸರ್ವೈಕಲ್ ಕ್ಯಾನ್ಸರ್ ಬರ್ತದೆ? ಸೊ ಯಾವುದೋ ಒಂದು ಹೆಂಗಸು ಈಗ HPV ವೈರಸ್ ಆ ಇನ್ಫೆಕ್ಷನ್ಗೆ ಒಳಗಾದರು ಅಂತಂದರೆ ದೇ ಆರ್ ಮೋರ್ ರಿಸ್ಕ್ ಆಫ್ ಹ್ಯಾವಿಂಗ್ ಸರ್ವೈಕಲ್ ಕ್ಯಾನ್ಸರ್. ಮತ್ತು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಸೆಕ್ಷುವಲ್ ಆ್ಯಕ್ಟಿವಿಟಿ ಅಟ್ ದ ಅರ್ಲಿಯರ್ ಏಜ್, ಆಮೇಲೆ ಸ್ಮೋಕಿಂಗ್ ಹಿಸ್ಟ್ರಿ, ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಈ ಎಲ್ಲ ಪೇಷಂಟ್ಸಲ್ಲಿ ದೇ ಆರ್ ಹೈ ರಿಸ್ಕ್ ಆಫ್ ಹ್ಯಾವಿಂಗ್ ಸರ್ವೈಕಲ್ ಕ್ಯಾನ್ಸರ್ಸ್. ನೆಕ್ಸ್ಟ್ ಸಿಮ್ಟಮ್ಸ್ ಅಂತಂದರೆ ಅವ್ರಿಗೆ ಏನು ರೋಗ ಲಕ್ಷಣಗಳು ಕಾಣಿಸ್ಕೊತದೆ ಸರ್ವೈಕಲ್ ಕ್ಯಾನ್ಸರ್ ಇದ್ದರೆ. ಸೊ ಯೂಶ್ವಲ್ ಸಿಮ್ಟಮ್ಸ್ ಅಂದರೆ ಲೋವರ್ ಅಬ್ಡಾಮಿನಲ್ ಪೇಯ್ನ್, ಕ್ರಾನಿಕ್ ಪೆಲ್ವಿಕ್ ಪೇಯ್ನ್, ಬ್ಯಾಕ್ ಪೇಯ್ನ್, ಮತ್ತು ಅನ್ಯೂಶ್ವಲ್ ಬ್ಲೀಡಿಂಗ್. ಈಗ ಮೆನ್ಸ್ಟ್ರಲ್ ಸೈಕಲಲ್ಲಿ ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, 2 ಸೈಕಲ್ ಮಧ್ಯದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು. ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್, ಗಂಡ ಹೆಂಡತಿ ಸೇರಾದಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು. ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂದರೆ ಋತುಬಂಧ ಆದಮೇಲೆ, ಮುಟ್ಟು ನಿಂತು ಆದಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು. ಇದೆಲ್ಲ ಸಿಮ್ಟಮ್ಸ್ ಇತ್ತು ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಸೈನ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಮತ್ತು ಫೌಲ್ ಸ್ಮೆಲ್ಲಿಂಗ್ ವೆಜೈನಲ್ ಡಿಸ್ಚಾರ್ಜ್. ಈಗ ವೈಟ್ ಡಿಸ್ಚಾರ್ಜ್ ಇರುತ್ತೆ ನಾರ್ಮಲಿ, ಬಟ್ ಇಫ್ ಇಟ್ ಈಸ್ ಫೌಲ್ ಸ್ಮೆಲ್ಲಿಂಗ್ ಆ್ಯಂಡ್ ಪ್ರೆಸೆಂಟ್ ಫಾರ್ ಮೋರ್ ದೆನ್ ಫ್ಯೂ ಮಂತ್ಸ್ ಅಂತಂದರೆ ಸೊ ಯು ಶುಡ್ ಗೆಟ್ ಎವ್ಯಾಲ್ಯೂಯೇಟೆಡ್. ನೆಕ್ಸ್ಟ್ ಇನ್ವೆಸ್ಟಿಗೇಷನ್. ಸರ್ವೈಕಲ್ ಕ್ಯಾನ್ಸರ್ ಇತ್ತು ಅಂತಂದರೆ ಏನು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಬೇಕು, ಅಥವಾ ವಿ ಶುಡ್ ರೂಲ್ ಔಟ್ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ವಾಟ್ ಆರ್ ದ ಇನ್ವೆಸ್ಟಿಗೇಷನ್ ಯು ಶುಡ್ ಗೆಟ್ ಇಟ್ ಡನ್. ಪ್ಯಾಪ್ಸ್ಮಿಯರ್ ಇಸ್ ಅ ಸ್ಕ್ರೀನಿಂಗ್ ಟೆಸ್ಟ್ ಟು ಡಿಟೆಕ್ಟ್ ಸರ್ವೈಕಲ್ ಕ್ಯಾನ್ಸರ್. ಇನ್ನೊಂದು HPV DNA ಟೆಸ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ ಬಂತು ಅಂತಂದರೆ ಕಾಲ್ಪೋಸ್ಕೋಪಿ ಇದೆ, ಸರ್ವೈಕಲ್ ಬಯಾಪ್ಸಿ, ಸರ್ವಿಕ್ಸ್ದೇ ಟಿಶ್ಯೂ ತಗೊಂಡು ಬಯಾಪ್ಸಿಗೆ ಕಳಿಸೋದು. ನೆಕ್ಸ್ಟ್ ಇಮೇಜಿಂಗ್ ಟೆಕ್ನಿಕ್ಸ್ ಲೈಕ್ ಸ್ಕ್ಯಾನಿಂಗ್ ಮತ್ತು MRI. ಸೊ ಸ್ಟೇಜಸ್ ಆಫ್ ಕ್ಯಾನ್ಸರ್, ಸ್ಟೇಜ್ 1 to ಸ್ಟೇಜ್ 4 ಅಂತ ಇದೆ. ಸ್ಟೇಜ್ 1 ಅಂತಂದರೆ ಕ್ಯಾನ್ಸರ್ ಇಸ್ ಕನ್ಫೈನ್ಡ್ ಟು ಸರ್ವಿಕ್ಸ್. ಸ್ಟೇಜ್ 4 ಅಂತಂದರೆ ಇಟ್ ಈಸ್ ಸ್ಪ್ರೆಡ್ ಔಟ್ಸೈಡ್ ದ ಸರ್ವಿಕ್ಸ್ ಅಂಡ್ ದ ಯೂಟ್ರಸ್ ವೇರ್ ಇಟ್ ಈಸ್ ಸ್ಪ್ರೆಡ್ ಟು ಡಿಫ್ರೆಂಟ್ ಆರ್ಗನ್ಸ್ ಆಫ್ ದ ಬಾಡಿ. ನೆಕ್ಸ್ಟ್ ಈಸ್ ಟ್ರೀಟ್ಮೆಂಟ್ ಆಪ್ಷನ್. ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸ್ಟೇಜಸ್ ಆಫ್ ಕ್ಯಾನ್ಸರ್. ಈಗ ಸ್ಟೇಜ್ 1 ಇತ್ತು ಅಂತಂದರೆ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಬೈ ಸರ್ಜರಿ. ಅಡ್ವಾನ್ಸ್ ಸ್ಟೇಜಸ್ ಇತ್ತು ಅಂತಂದರೆ ರೇಡಿಯೋಥೆರಪಿ ಮತ್ತು ಕೀಮೊಥೆರಪಿ ಕೊಡಬೇಕಾಗ್ತದೆ. ಸೊ ನೆಕ್ಸ್ಟ್ ಈಸ್ ಪ್ರಿವೆನ್ಷನ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಹೌ ಡು ಯು ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್? ಸೊ HPV ವ್ಯಾಕ್ಸಿನ್ ಅಂತ ಬಂದಿದೆ. ಸೊ ಮೋರ್ ದೆನ್ 9 ಇಯರ್ಸ್ ಅಪ್ ಟು 45 ಇಯರ್ಸ್ ಲೇಡೀಸ್ ಎಲ್ಲರೂ ಈ HPV ವ್ಯಾಕ್ಸಿನ್ ತೊಗೊಂತು ಅಂತಂದರೆ ಯು ಕ್ಯಾನ್ ಗೆಟ್ ಪ್ರಿವೆಂಟೆಡ್ ಬೈ ಸರ್ವೈಕಲ್ ಕ್ಯಾನ್ಸರ್. 93 to 100% ಎಫಿಕಸಿ ರೇಟ್ ಇದೆ. So this vaccine is available in our Sri Lakshmi hospital. For further information, you can contact our hospital. Thank you.